ಹೆಲೋ ಫ್ಯೂಚರ್ ಡಾಕ್ಟರ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಕೆ ಇವರು 2 ಹೊಸ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಡೇಟ್ ಮಾತ್ರ 29th ಅಂತ ಕಾಣ್ತಿದೆ, ಬಟ್ ರಿಲೀಸ್ ಮಾಡಿರೋದು August 1st. ಏನು ಹೇಳುತ್ತೆ ಈ ನೋಟಿಫಿಕೇಶನ್ ಅಂದರೆ, ಲಿಂಕಿಂಗ್ ಆಫ್ UG ನೀಟ್ ರೋಲ್ ನಂಬರ್ ಇನ್ CET 2026 ಅಪ್ಲಿಕೇಶನ್ ಫಾರ್ ಅಡ್ಮಿಷನ್ ಟು ಮೆಡಿಕಲ್, ಡೆಂಟಲ್ ಅಂಡ್ ಆಯುಷ್ ಕೋರ್ಸಸ್ ಥ್ರೂ KEA. ಆಲ್ರೆಡಿ ನೀವು CET ಬರೆದಿದ್ದೀರಾ, CET ಅಪ್ಲೈ ಮಾಡಿದ್ದೀರಾ. ಈಗ ನೀಟ್ ಆಸ್ಪಿರೆಂಟು ಸಹ ನೀವು ಆಗಿದ್ದರೆ ನಿಮ್ಮ UG ನೀಟ್ ರೋಲ್ ನಂಬರ್ನ CET 2026 ಅಪ್ಲಿಕೇಶನ್ಸ್ಗೆ ಲಿಂಕ್ ಮಾಡಬೇಕಾಗತ್ತೆ. ಆಲ್ರೆಡಿ ಲಿಂಕ್ ಎಲ್ಲ ರಿಲೀಸ್ ಮಾಡಿ ತುಂಬ ದಿನನೇ ಆಗಿತ್ತು. ನೋಟಿಫಿಕೇಶನ್ ರಿಲೀಸ್ ಮಾಡಿರಲಿಲ್ಲ. ಈಗ ನೋಟಿಫಿಕೇಶನ್ ಕೊಟ್ಟಿದ್ದಾರೆ, ವಿತ್ ಡೇಟ್ಸ್ ಕೊಟ್ಟಿದ್ದಾರೆ. ಯಾವತ್ತಿಂದ ಸ್ಟಾರ್ಟ್ ಆಗಿದೆ ಈ ಲಿಂಕಿಂಗ್ ಆಫ್ UG ನೀಟ್ ರೋಲ್ ನಂಬರ್ ಟು ಯುವರ್ CET ಅಪ್ಲಿಕೇಶನ್ ಅಂದರೆ 30th July 7 PM ಇಂದ 5th August 11 AM ವರೆಗೂ ಟೈಮ್ ಕೊಟ್ಟಿದ್ದಾರೆ. ಆಗಸ್ಟ್ 5ನೇ ತಾರೀಕು ಬೆಳಗ್ಗೆ 11 ಗಂಟೆವರೆಗೂ ಟೈಮ್ ಇದೆ. ಬಟ್ ಅದರಲ್ಲಿ ಆಗಸ್ಟ್ 2ನೇ ತಾರೀಕು ಬೆಳಿಗ್ಗೆ 8ರಿಂದ ಮಧ್ಯಾಹ್ನ 12 ಗಂಟೆವರೆಗೂ ಸರ್ವರ್ ವರ್ಕ್ ಆಗೋದಿಲ್ಲ. ಹಾಗೆ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಆಲ್ರೆಡಿ ಒಂದಷ್ಟು ಜನ ಎಲ್ಲ ನೀಟ್ ರೋಲ್ ನಂಬರ್ ಲಿಂಕ್ ಮಾಡ್ಕೊಂಡಿರ್ತೀರ. ಆಮೇಲೆ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಹು ಹ್ಯಾವ್ ಆಲ್ರೆಡಿ ರಿಜಿಸ್ಟರ್ಡ್ ಫಾರ್ UG ನೀಟ್ 2026 ಶುಡ್ ಡೌನ್ಲೋಡ್ ದ ಅಪ್ಲಿಕೇಶನ್ ಫಾರ್ಮ್ ಆಫ್ಟರ್ ಚೆಕಿಂಗ್ ದ ನೀಟ್ ರೋಲ್ ನಂಬರ್ ಅಟ್ ದ ಸ್ಪೆಸಿಫೈಡ್ ಲಿಂಕ್ ಆನ್ ದ KEA ವೆಬ್ಸೈಟ್ ಅಂಡ್ ಚೆಕ್ ದ ಪ್ರಿಂಟೆಡ್ ನೀಟ್ ರೋಲ್ ನಂಬರ್. ಲಿಂಕ್ ಮಾಡಿದ್ಮೇಲೆ ಡೌನ್ಲೋಡ್ ಮಾಡ್ಕೊಳ್ಳಿ UG ನೀಟ್ ಅಪ್ಲಿಕೇಶನ್ ಸಹ. Afterwards, download the UG CET application form from the KEA website. Since the documents have already been verified online, there will be no separate verification of documents for CET. No fresh claim will be allowed. ಆಲ್ರೆಡಿ ನೀವು CETಗೆ ಅಪ್ಲೈ ಮಾಡಿದಾಗ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಆಗಿದೆ, ನಿಮ್ಮ ರಿಸರ್ವೇಷನ್ಸು ಸಹ ಎಲ್ಲ ಚೆಕ್ ಆಗಿದೆ. ಸೊ ಹೊಸದಾಗಿ ನೀವು ಯಾವುದು ಕ್ಲೈಮ್ ಮಾಡೋದಕ್ಕಾಗೋದಿಲ್ಲ. ರೂರಲ್ಲು, ಕನ್ನಡ, ಇಲ್ಲ ಲಿಂಗ್ವಿಸ್ಟಿಕ್ ಮೈನಾರಿಟಿ, ರಿಲಿಜಿಯಸ್ ಮೈನಾರಿಟಿ ಹೊಸದಾಗಿ ಯಾವುದನ್ನು ಕ್ಲೈಮ್ ಮಾಡೋದಕ್ಕಾಗೋದಿಲ್ಲ. ಆಲ್ರೆಡಿ ನೀವು ಕ್ಲೈಮ್ ಮಾಡಿದ್ದೀರಾ, ಪ್ಲಸ್ ವೆರಿಫಿಕೇಷನು ಆಗಿದೆ. ಈಗ ಜಸ್ಟ್ ನೀಟ್ ರೋಲ್ ನಂಬರ್ ಲಿಂಕ್ ಮಾಡಿ ಆಮೇಲೆ ಡೌನ್ಲೋಡ್ ಮಾಡ್ಕೊಳ್ಳಿ ಅಪ್ಲಿಕೇಶನ್. ಸೊ ದಿಸ್ ಈಸ್ ಅಬೌಟ್ ಒನ್ ಆಫ್ ದ ನೋಟಿಫಿಕೇಶನ್. ಒನ್ ಮೋರ್ ನೋಟಿಫಿಕೇಶನ್ ಈಸ್ ವೆರಿಫಿಕೇಶನ್ ಆಫ್ ಡಾಕ್ಯುಮೆಂಟ್ಸ್ ಫಾರ್ UG ನೀಟ್ 2026. ನೀವು UG CETಗೆ ಅಪ್ಲೈ ಮಾಡಿರಲಿಲ್ಲ, ಈಗ UG ನೀಟ್ಗೆ ರಿಜಿಸ್ಟರ್ ಮಾಡ್ಕೋತಾ ಇದ್ದೀರಾ. ಓನ್ಲಿ ನೀಟ್ ಆಸ್ಪಿರೆಂಟ್ಸ್ ನೀವು. UG CET ಕೋರ್ಸಸ್ಗೆ ಯಾವುದೋ ಅಪ್ಲೈ ಮಾಡಿರಲಿಲ್ಲ. ಯಾರು ವೆರಿಫಿಕೇಶನ್ಗೆ ಬರಬಾರ್ದು? ಹೂ ಡಸ್ ನಾಟ್ ರಿಕ್ವೈರ್ ವೆರಿಫಿಕೇಶನ್? ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಡೌನ್ಲೋಡೆಡ್ ದ ವೆರಿಫಿಕೇಶನ್ ಸ್ಲಿಪ್ ಡು ನಾಟ್ ನೀಡ್ ವೆರಿಫಿಕೇಶನ್. ಈಗ ಆಲ್ರೆಡಿ ನಿಮ್ದೆಲ್ಲ ವೆರಿಫಿಕೇಶನ್ ಆಗಿರುತ್ತೆ. UG CET ಪಾರ್ಟಿಸಿಪೆಂಟ್ಸ್ ಆದರೆ ವೆರಿಫಿಕೇಶನ್ ಆಗಿರುತ್ತೆ. ಸೊ ಆಫ್ಟರ್ ಎಂಟರಿಂಗ್ ದ ನೀಟ್ ರೋಲ್ ನಂಬರ್ ದೇ ನೀಡ್ ಟು ಡೌನ್ಲೋಡ್ ದ ವೆರಿಫಿಕೇಶನ್ ಸ್ಲಿಪ್ ಎಗೇನ್. ಮೊದಲೊಂದು ಸರಿ ವೆರಿಫೈ ಮಾಡಿದ್ದೀರಾ, ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ. ಈಗ ನೀಟ್ ರೋಲ್ ನಂಬರ್ ಲಿಂಕ್ ಮಾಡಿದ ಮೇಲೆ ಮತ್ತೆ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳಿ. Candidates who have registered newly and have not claimed any reservation do not need verification. ಈಗ ಫ್ರೆಶ್ ಆಗಿ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ UG ನೀಟ್ಗೆ, ಯಾವುದು ರಿಸರ್ವೇಷನ್ ನೀವು ಕ್ಲೈಮ್ ಮಾಡ್ತಿಲ್ಲ, ಹಾಗಾಗಿ ಡು ನಾಟ್ ನೀಡ್ ವೆರಿಫಿಕೇಶನ್. ನಿಮ್ಗೆ ಯಾವುದೇ ವೆರಿಫಿಕೇಶನ್ ಬೇಕಾಗಿಲ್ಲ. ಯಾರಿಗೆ ವೆರಿಫಿಕೇಶನ್ ಬೇಕು? ಓನ್ಲಿ ದೋಸ್ ಕ್ಯಾಂಡಿಡೇಟ್ಸ್ ಹು ಹ್ಯಾವ್ ಕ್ವಾಲಿಫೈಡ್ ಇನ್ UG ನೀಟ್ 2026 ಹ್ಯಾವ್ ಕಂಪಲ್ಸರಿಲಿ ರಿಜಿಸ್ಟರ್ಡ್ ವಿತ್ KEA ಅಂಡ್ ಎಂಟರ್ಡ್ their ನೀಟ್ ರೋಲ್ ನಂಬರ್ and in the KEA application form who have filled in the details in the table below. ನೀವೇನಾದರೂ ರಿಸರ್ವೇಷನ್ ಕ್ಲೈಮ್ ಮಾಡಿದ್ದರೆ, ಹೊಸದಾಗಿ ರಿಜಿಸ್ಟರ್ ಆಗಿದ್ದೀರಾ, ನೀವು NRI ವಾರ್ಡ್, ಫಾರಿನ್ ನ್ಯಾಷನಲ್ಸ್ ಏನಾದರೂ ಆಗಿದ್ದರೆ, ರಿಜಿಸ್ಟರ್ಡ್ ಫಾರ್ CET 2026 ಬಟ್ ನಾಟ್ ಡೌನ್ಲೋಡೆಡ್ ದ ವೆರಿಫಿಕೇಶನ್ ಸ್ಲಿಪ್. CET 2026ಗೆ ರಿಜಿಸ್ಟರ್ ಮಾಡ್ಕೊಂಡಿದ್ರಿ, ಬಟ್ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಡ್ಯೂ ಟು ನಾನ್ ವೆರಿಫಿಕೇಶನ್ ಆಫ್ ಕನ್ನಡ, ರೂರಲ್, ಲಿಂಗ್ವಿಸ್ಟಿಕ್ ಆರ್ ರಿಲಿಜಿಯಸ್ ಮೈನಾರಿಟಿ. ನೀವು ಸಹ ವೆರಿಫಿಕೇಷನ್ಗೆ ಅಟೆಂಡ್ ಮಾಡಬೇಕು. ಫಿಸಿಕಲಿ ನೀವು ಹೋಗಿ ಅಟೆಂಡ್ ಮಾಡಬೇಕು. ಕ್ಯಾಂಡಿಡೇಟೇ ಖುದ್ದಾಗಿ ಹೋಗಬೇಕು. ಆನ್ ಬಿಹಾಫ್ ಆಫ್ ಕ್ಯಾಂಡಿಡೇಟ್ ಬೇರೆ ಯಾರೂ ಹೋಗೋಕ್ಕಾಗೋದಿಲ್ಲ. KEA 18th ಕ್ರಾಸ್ ಮಲ್ಲೇಶ್ವರಂ ಬೆಂಗಳೂರಲ್ಲೇ ಅಟೆಂಡ್ ಮಾಡಬೇಕಾಗತ್ತೆ. ಮತ್ತು ಸೇಂಟ್ ಜಾನ್ಸಲ್ಲಿ ಯಾರಾದರೂ RC2 RC8 ಯಾರಾದರೂ ಕ್ಲೈಮ್ ಮಾಡ್ತಿದ್ರೆ ಅವರು ಸಹ ಅಟೆಂಡ್ ಮಾಡಬಹುದು. ಕ್ಯಾಂಡಿಡೇಟ್ ಮಸ್ಟ್ ಅಪಿಯರ್ ಫಾರ್ ವೆರಿಫಿಕೇಶನ್ ಆಫ್ ಡಾಕ್ಯುಮೆಂಟ್ಸ್ ಇನ್ ಪರ್ಸನ್. ನೋ ಒನ್ ಎಲ್ಸ್ ಕೆನ್ ಅಟೆಂಡ್ ಆನ್ ದೇರ್ ಬಿಹಾಫ್. ನೀವೇ ಸ್ಟೂಡೆಂಟೇ ಹೋಗಬೇಕಾಗತ್ತೆ. ಆಫ್ಟರ್ ಅಪಿಯರ್ ಫಾರ್ ವೆರಿಫಿಕೇಶನ್ ಬೈ ಬುಕಿಂಗ್ ದ ಸ್ಲಾಟ್ ಸಹ ಬುಕ್ ಮಾಡ್ಕೋಬಹುದು. ಯಾವತ್ತಿಂದ ಸ್ಲಾಟ್ ಬುಕ್ ಮಾಡ್ಕೋಬಹುದು ಅಂದರೆ ಆಗಸ್ಟ್ 2ನೇ ತಾರೀಕಿಂದ. ಸೆಲೆಕ್ಟ್ ದ ಲಿಂಕ್ ಆನ್ ದ KEA ವೆಬ್ಸೈಟ್ ಅಂಡ್ ದೆನ್ ಅಪಿಯರ್ ಫಾರ್ ವೆರಿಫಿಕೇಶನ್ ಆನ್ ದ ಬುಕ್ ಡೇಟ್. ದ ಡೇಟ್ಸ್ ಆಫ್ ದ ವೆರಿಫಿಕೇಶನ್ ವಿಲ್ ಬಿ ಫ್ರಮ್ 4th August to 8th August. ಓನ್ಲಿ ಫಾರ್ ದ ಕ್ಯಾಂಡಿಡೇಟ್ಸ್ ಹೂ ಬುಕ್ ಎ ಸ್ಲಾಟ್. ನೀವು ಫಸ್ಟು ಸ್ಲಾಟ್ ಬುಕ್ ಮಾಡ್ಕೋಬೇಕು. ನಿಮಗೆ 4th, 5th, 6th, 7th, 8th ಯಾವಾಗ ಆಗುತ್ತಾಗ ಆ ಡೇಟ್ಸಲ್ಲಿ ನೀವೇ ಹೋಗಿ ಅಟೆಂಡ್ ಮಾಡಬೇಕಾಗತ್ತೆ. ಇಫ್ ಯು ಹ್ಯಾವ್ ಕ್ಲೈಮ್ಡ್ ಎನಿ ರಿಸರ್ವೇಷನ್. ಯಾವುದೇ ರಿಸರ್ವೇಷನ್ ಕ್ಲೈಮ್ ಮಾಡಿಲ್ಲ ಅಂದರೆ ಹೋಗೋ ಅಗತ್ಯ ಇಲ್ಲ. ಸೊ ದಿಸ್ ಈಸ್ ಅಬೌಟ್ ದ 2 new notifications released by KEA. Thank you and all the best for your counseling.